ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದ್ರ ಜೊತೆಗೆ ಲೈಕ್ಸ್, ಶೇರ್, ಕಮೆಂಟ್ ತಪ್ಪದೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಮೊರಾರ್ಜಿ ಎಕ್ಸಾಮ್ ಬರ್ತಿದ್ರ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಈ ವಾರ ಶನಿವಾರ 15ನೇ ತಾರೀಕಿಗೆ ನಿಮ್ಮ ಮೊರಾರ್ಜಿ ಎಕ್ಸಾಮ್ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೋಸ್ಕರ ನಾನು ಕನ್ನಡದ ವಿಷಯದಲ್ಲಿ 20ಕ್ಕೆ 20 ಅಂಕಗಳನ್ನು ಗಳಿಸುವುದು ಹೇಗೆ, ಆದರೆ ಅದು ತುಂಬ ಸುಲಭವಾಗಿದೆ. ಅದನ್ನು ನಾನು ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಯಾರೆಲ್ಲ ಮೊರಾರ್ಜಿ ಎಕ್ಸಾಮ್ ಬರ್ತಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಾನು ನೇರವಾಗಿ ವಿಷಯಕ್ಕೆ ಹೋಗ್ತಿದ್ದೀನಿ ಸ್ನೇಹಿತರೆ. ಕನ್ನಡದಲ್ಲಿ ಬರ್ತಕ್ಕಂಥ ವಿಷಯಗಳು ಏನಂತ ಹೇಳ್ತಾ ಹೋದರೆ, ಮೊದಲನೇದಾಗಿ ಪಾಠದ ಹೆಸರು. ಕನ್ನಡದಲ್ಲಿ ಎಷ್ಟು ಪಾಠಗಳಿವೆ, ಪದ್ಯ ಮತ್ತು ಗದ್ಯ ಇವೆಲ್ಲ ಪಾಠದ ಹೆಸರು ಮತ್ತು ಅದರ ಪಾಠವನ್ನು ಬರೆದಂತಹ ಲೇಖಕರ ಹೆಸರುಗಳನ್ನು ನೋಡ್ಕೊಳ್ಳಿ. ಅದೇ ರೀತಿ ವರ್ಣಮಾಲೆ 49 ಇದ್ದಾವೆ. ಅವು ಎಲ್ಲವೂ ಗೊತ್ತಿದ್ದಾವೆ ಅಂತ ತಿಳ್ಕೊಂಡಿದ್ದೀನಿ. ಅದರಲ್ಲಿ 3 ವಿಧ. ನಾನು ವರ್ಣಮಾಲೆಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ, ಮೇಲೆ ಇದೆ ನೋಡಿ, ಲಿಂಕ್ ಕ್ಲಿಕ್ ಮಾಡಿ. ಅದನ್ನು ವರ್ಣಮಾಲೆ ಬಗ್ಗೆ ಇದೆ. ಅದೇ ರೀತಿ ನಾಮಪದ, ರೂಢನಾಮ, ಅಂಕಿತನಾಮ, ಅನ್ವರ್ಥಕನಾಮ ಇವು ವ್ಯಾಖ್ಯೆ ನೆನಪಿಟ್ಕೊಳ್ಬೇಕು. ಅದೇ ರೀತಿ ನಾವು ಅವುಗಳಿಗೆ ಉದಾಹರಣೆ ಸಹಿತ ಇದ್ದಾವೆ, ನಾನು ಹೇಳಿದ್ದೀನಿ. ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಇವುಗಳು ತುಂಬ ಈಸಿ ಇದ್ದಾವೆ. ಇವನ್ನೂ ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಯಾರಾದರೂ ನಿಮ್ಮ ಟೀಚರ್ಸ್ ಶಾರ್ಟಾಗಿ ಬರ್ಸಿದ್ರೆ ಅವನನ್ನು ನೋಡ್ಕೊಳ್ಳಿ. ಅದೇ ರೀತಿ ಲೇಖನ ಚಿಹ್ನೆಗಳು ಪೂರ್ಣವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ, ಸಮಚಿಹ್ನೆ, ಆವರಣ ಚಿಹ್ನೆ, ಅಲ್ಪ ವಿರಾಮ ಈ ರೀತಿ ಚಿಹ್ನೆಗಳನ್ನು ಎಲ್ಲಿ ಬಳಸ್ತಾರೆ, ಯಾವಾಗ ಬಳಸ್ತಾರೆ, ಅವುಗಳಿಗೆ ಉದಾಹರಣೆ ಕೇಳ್ತಾರೆ. ಅವುಗಳನ್ನು ನೀವು ಮಲ್ಟಿಪಲ್ ಆನ್ಸರ್ ಅಂದರೆ ಬಹು ಆಯ್ಕೆ ಉತ್ತರಗಳಲ್ಲಿ ಉದಾಹರಣೆ ಕೊಟ್ಟಿರ್ತಾರೆ. ಸರಿಯಾಗಿ ಓದಿ ಅದಕ್ಕೆ ಸರಿಯಾದ ಉತ್ತರವನ್ನು ಬರೆಯಿರಿ. ಅದೇ ರೀತಿ ಪತ್ರದಲ್ಲಿ ಬಳಸುವ ಸಂಬೋಧನೆಗಳು, ತಂದೆಗೆ, ತಾಯಿಗೆ ಸಂಬೋಧನೆಗಳನ್ನು ಬಳಸ್ತೀವಿ ನೋಡ್ರಿ. ತಂದೆಗೆ ಪಿತೃಶ್ರೀ, ತಾಯಿಗೆ ಮಾತೃಶ್ರೀ, ಗುರುಗಳಿಗೆ ಪೂಜ್ಯಶ್ರೀ, ಕಿರಿಯರಿಗೆ ಚಿರಂಜೀವಿ ಈ ರೀತಿ ಬಳಸ್ತೀವಲ್ಲ, ಇವು ಸಂಬೋಧನೆಗಳು. ಮುಂದಿನದು ಸ್ವಂತ ವಾಕ್ಯ. ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥ ಶಬ್ದಗಳನ್ನು ಸ್ವಂತ ವಾಕ್ಯ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ನೀವು ಅದನ್ನು ಸುಲಭವಾಗಿ ಸರಳವಾಗಿ ಮಾಡಬಹುದು. ಒಂದು ಉದಾಹರಣೆ, ತೀರ್ಪು. ಮಕ್ಕಳು ತಂದೆ ತಾಯಿಗಳ ಹಿರಿಯರ ತೀರ್ಪಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು. ಆಟಗಳಲ್ಲಿ ತೀರ್ಪುಗಾರರು ನೀಡುವ ನಿರ್ಣಯ ಅಂತಿಮವಾಗಿರುತ್ತದೆ. ಅದೇ ರೀತಿ ಪದ ಬಿಡಿಸುವುದು. ಇಲ್ಲಿ ಒಂದು ಶಬ್ದ ಕೊಟ್ಟಿರುತ್ತಾರೆ, ರಾಜಧಾನಿ ಅಂತ ಹೇಳಿ. ರ ವ್ಯಂಜನ್ ಪ್ಲಸ್ ಆ ರಾ, ಜ ವ್ಯಂಜನ್ ಪ್ಲಸ್ ಅ ಜ, ಧ ವ್ಯಂಜನ್ ಪ್ಲಸ್ ಅ ಧ, ನ ವ್ಯಂಜನ್ ಪ್ಲಸ್ ಇ ನಿ, ರಾಜಧಾನಿ. ಇದೇ ರೀತಿ ನಿಮಗೆ ಪದಗಳು ಕೊಟ್ಟಿರ್ತಾರೆ, ಅವನ್ನ ಬಿಡಿಸಿ ಬರೀಬೇಕು. ಅದು ನಿಮ್ಮ ಬಹು ಆಯ್ಕೆಯ 4 ಆಪ್ಷನಲ್ಲಿ ಒಂದಿರುತ್ತೆ. ಅದನ್ನು ಸರಿಯಾಗಿ ಹುಡುಕಿ ಬರೆದರೆ ನಿಮಗೂ ಅಲ್ಲಿಯೂ ಕೂಡ ಒಂದು ಮಾರ್ಕ್ಸ್ ಸಿಗುತ್ತದೆ. ನೆಕ್ಸ್ಟ್ ಸಂಧಿಗಳು. ನಿಮಗೆ ಸಂಧಿಗಳಲ್ಲಿ ಕನ್ನಡ ಸಂಧಿ ಇವು 3ಅನ್ನಷ್ಟೇ ಕೇಳ್ತಾರೆ. ತುಂಬ ಸರಳ ಇದ್ದಾವೆ. ಮೊದಲನೆಯದು ಲೋಪ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವಪದ ಕೊನೆ ಸ್ವರ ಲೋಪ ಆಯ್ತಂದ್ರೆ ಅದು ಲೋಪ ಸಂಧಿ ಆಗುತ್ತೆ. ಮೇಲೆ ಪ್ಲಸ್ ಏರು, ಮೇಲೇರು, ಇಲ್ಲಿ ಎ ಸ್ವರ ಲೋಪ ಆಗತ್ತೆ. ಇಂತಹ ಸಣ್ಣ ಸಣ್ಣ ಉದಾಹರಣೆಗಳನ್ನು ಅವರು ಬಹು ಆಯ್ಕೆಯಲ್ಲಿ ಕೊಟ್ಟಿರ್ತಾರೆ. ತುಂಬ ಚಾಣಾಕ್ಷತೆಯಿಂದ ನೀವು ಆನ್ಸರ್ ಹುಡುಕಬೇಕು. ಅದೇ ರೀತಿ ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು. ಹೊಲ ಪ್ಲಸ್ ಅನ್ನು ಹೊಲವನ್ನು, ವ ಆಗಮವಾಗಿದೆ. ಇನ್ನೊಂದು ಉದಾಹರಣೆ, ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ, ಯ ಆಗಮವಾಗಿದೆ. ಇದೇ ರೀತಿ ಸಣ್ಣ ಪುಟ್ಟ ಉದಾಹರಣೆಗಳು ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಹುಡುಕಿ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಬೇಕು. ಅದೇ ರೀತಿ ಆದೇಶ ಸಂಧಿ. ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರೋದಕ್ಕೆ ಆದೇಶದ ಸಂಧಿ ಎನ್ನುತ್ತಾರೆ. ಇನ್ನೊಂದು ಟ್ರಿಕ್ಸ್ ಏನಂದರೆ, ಕ ತ ಪಗಳಿಗೆ ಕ್ರಮವಾಗಿ ಗ ದ ಬಗಳು ಆದೇಶವಾಗಿ ಬರುತ್ತವೆ. ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಆದೇಶ ಸಂಧಿಗೆ ಒಂದು ಯಾವ ಥರ ಪ್ರಶ್ನೆ ಬಂದಿದ್ದರೆ ಆರಾಮಾಗಿ ಒಂದು ಮಾರ್ಕ್ಸ್ ತೊಗೋಬೋದು. ಕೋಪ ಪ್ಲಸ್ ಕೊಂಡು ಕೋಪಗೊಂಡು, ಕ ಅಕ್ಷರದ ಬದಲು ಗ ಬಂದಿದೆ. ಇನ್ನೊಂದು ಕಣ್ ಪ್ಲಸ್ ಪನಿ ಕಂಬಣಿ, ಪ ಅಕ್ಷರದ ಬದಲು ಬದಲು ಬಂದಿದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು.
ನೆಕ್ಸ್ಟ್ ಕಾಲಗಳು 3 ಇವೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಭೂತಕಾಲ ನಡೆದು ಹೋದ ಕಾಲವನ್ನು ಭೂತಕಾಲ ಸೂಚಿಸುತ್ತದೆ. ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು, ಇದು ಮುಗಿದು ಹೋಗಿರುತ್ತೆ. ಅದೇ ರೀತಿ ವರ್ತಮಾನ ಕೆಲಸ, ಪ್ರಸ್ತುತವಾಗಿ ಕೆಲಸ ನಡೆಯುತ್ತಿದ್ದರೆ ಅದನ್ನು ವರ್ತಮಾನ ಕಾಲ ಎನ್ನುತ್ತೇವೆ. ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ, ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ. ಅದೇ ರೀತಿ ಭವಿಷ್ಯತ್ ಕಾಲ, ಮುಂದೆ ನಡೆಯಬಹುದಾದ ಕಾಲವನ್ನು ಸೂಚಿಸುವುದು ಭವಿಷ್ಯತ್ ಕಾಲ. ಪ್ರಸಾದ್ ಶಿಕ್ಷಕ ಆಗುವನು, ಶಾಲಿನಿ ನಟಿ ಆಗುವಳು. ಇದೇ ರೀತಿ ಇವು ಭೂತಕಾಲಕ್ಕೆ ಆಡಿದೆನು, ನೋಡಿದೆನು, ಬೇಡಿದೆನು, ಓಡಿದಳು, ನಡೆಯಿತು. ಇವು ಅದೇ ರೀತಿ ವರ್ತಮಾನ ಆಡುತ್ತೇನೆ, ನೋಡುತ್ತೇನೆ, ಬೇಡುತ್ತೇನೆ. ಇದೇ ರೀತಿ ಭವಿಷ್ಯತ್ ಕಾಲ ಆಡುವೆನು, ನೋಡುವೆನು, ಬೇಡುವೆನು. ಇದೇ ರೀತಿ ಇವುಗಳನ್ನು ಹೇಗೆ ಕೇಳ್ತಾರೆಂದರೆ, ಒಂದು ವ್ಯಾಖ್ಯೆ ಕೊಟ್ಟಿರ್ತಾರೆ, ಇದು ವರ್ತಮಾನ ಕಾಲ ಅಥವಾ ಭೂತಕಾಲ ಅಂತ ಕೇಳ್ತಾರೆ. ಇದನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡ್ರೆ ನಿಮಗೂ ಇದು ಕೂಡ ತುಂಬ ಸರಳ ಇದೆ. ಇದು 1 ಮಾರ್ಕ್ಸ್ ತಂದು ಕೊಡ್ಬೋದು. ಅದೇ ರೀತಿ ಪದಗಳ ಅರ್ಥ, ನಿಮಗೆ ಪಾಠದಲ್ಲಿರುವಂಥ ಪ್ರಶ್ನೋತ್ತರಗಳು, ಪದಗಳ ಅರ್ಥ, ಕವಿ ಪರಿಚಯ ಅಂತ ಕೊಟ್ಟಿರ್ತಾರೆ ನೋಡಿ. ಪ್ರತಿಯೊಂದು ಪಾಠದ ಹಿಂದೆಯೂ ಪದಗಳ ಅರ್ಥ ಇದ್ದೇ ಇರ್ತಿ. ಸಾಮಾನ್ಯವಾಗಿ ಹೊಸದಾಗಿ ಏನಾದರೂ ತರ್ತಾ ಇದ್ದಾರೆ ಅಂದರೆ ಪದಗಳ ಅರ್ಥ, ಆ ಪದಗಳಿಗೆ ಸರಿಹೊಂದುವಂತಹ ಒಂದು ಹೊಸ ಪದವನ್ನು ಕೊಡುತ್ತಾರೆ. ಈಗ ಕಾಡು, ಇದಕ್ಕೆ ಹೊಸ ಪದ ಅರ್ಥ ಏನು ಅಂದರೆ ಕಾನನ, ಕಾಡು, ಈ ಥರ ಏನಾದರೂ ಕೇಳ್ತಾರೆ. ಪದಗಳ ಅರ್ಥ ಹೊಸದಾಗಿದೆ. ಇವುಗಳನ್ನು 10 ಪಾಯಿಂಟ್ಸ್ ಯಾರೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ನೆನಪಿಟ್ಕೊಳ್ತೀರಾ, ಇದು ನಿಮಗೆ ಕನ್ನಡ ವಿಷಯದಲ್ಲಿ 20ಕ್ಕೆ 20 ಅಂಕ ಗಳಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾರೆಲ್ಲ ಈ ಹೇಳಿದ ವಿಷಯದಲ್ಲಿ ನಿಮಗೆ ಪ್ರಶ್ನೆಗಳು ಬಂದಿದ್ದರೆ ನೀವು ಈ ವಿಡಿಯೋದ ಕೆಳಗೆ ಬಂದು ಕನ್ನಡದಲ್ಲಿ ಈ ವಿಷಯದ ಬಗ್ಗೆ 100% ಪ್ರಶ್ನೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡ್ಬೋದು. ಯಾವ ವಿಷಯದ ಮೇಲೆ ಬಂದಿಲ್ಲ ಅಂತಲೂ ಕಮೆಂಟ್ ಮಾಡ್ಬೋದು. ಯಾರೆಲ್ಲ ಮೊರಾರ್ಜಿ ಬರ್ತಿದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೆಲ್ಲ ಮೊರಾರ್ಜಿ ಎಕ್ಸಾಮ್ ಬರ್ತಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಅವರು ಉತ್ತಮ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋ ರಿಲೇಟೆಡ್ ಏನಾದರೂ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಈ ಥರ ಏನಾದರೂ ನಿಮ್ಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಾದರೂ ಕಮೆಂಟ್ ಮಾಡಬಹುದು. ಇದೇ ರೀತಿಯ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿರೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾಯಿರಿ. ನಿಮಗೆ ಮೊರಾರ್ಜಿ ಆಗಿರ್ಬೋದು, ಮುಂದಿನ ಸಬ್ಜೆಕ್ಟಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ತಪ್ಪದೆ ನನ್ನ ವಿಡಿಯೋನ ವಾಚ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಆದರೂ, ಒಂದು ಕಮೆಂಟ್ ಆದರೂ ನೋಡಿರೋದಕ್ಕೋಸ್ಕರ, ವಿಷಯ ಹೆಲ್ಪ್ಫುಲ್ ಆಗಿದ್ದಕ್ಕೋಸ್ಕರ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ತಪ್ಪದೆ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಬಹುದು, ಅವ್ರಿಗೆ ಅನುಕೂಲ ಆಗುವಂಥ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಸ್ನೇಹಿತರೆ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನನ್ನ ನೆಕ್ಸ್ಟ್ ವಿಡಿಯೋ ಮೊರಾರ್ಜಿಗೆ ಸಂಬಂಧಿಸಿದಂಥ ಇಂಗ್ಲೀಷ್ ವಿಡಿಯೋದಲ್ಲಿ 20ಕ್ಕೆ 20 ಅಂಕಗಳನ್ನು ಗಳಿಸುವುದು ಹೇಗೆ, ಕನ್ನಡ ಮಾಧ್ಯಮದವರು ಹೇಗೆ ಗಳಿಸ್ಬೋದು ಅನ್ನೋದನ್ನು ನಾನು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಶಿಕ್ಷಣದಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಕ್ವಶನ್ಸ್ ನನಗೆ ಕೇಳಬೇಕಾಗಿದ್ದರೆ ನೀವು ನನ್ನ ಸಂಡೇ ದಿನ 8 ಗಂಟೆಗೆ ಲೈವ್ ಇರುತ್ತೆ, ಜಾಯಿನ್ ಆಗಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ಸ್ನೇಹಿತರೆ.